ಶೂಟಿಂಗ್ ಪ್ರೋಸೆಸ್ಸಲ್ಲಿ ತುಳು ಬೇರೆ ಕಲ್ತ್ಬಿಟ್ರಿ ನೀವು ಅಂತ. ಅದು ಅಂದರೆ ತಕ್ಷಣದಲ್ಲಿ ಕಲಿಬೇಕಾಗಿ ಬಂತು. ಹಾಗಾಗಿ ಚೈತನ್ಯ ಅವರ ಫ್ರೆಂಡ್ ಒಬ್ಬರು ವಾಯ್ಸ್ ನೋಟ್ ಕಳಿಸಿ ಅಲ್ಲೇ ತಕ್ಷಣದಲ್ಲಿ ಕಲ್ತ್ಕೊಂಡು ಆ್ಯಕ್ಟ್ ಮಾಡೋ ಹಾಗಾಯಿತು. ಸೂಪರ್ ಸರ್, ಸೂಪರ್. ಎಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಅದೇ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಮೇಡಮ್, ಈ ಸಿನಿಮಾಗೆ ಕತೆ ಹೇಳಿದ್ರು ಒಂದು 8 ತಿಂಗಳು ಮುಂಚೆ. ನಾನು ಶೂಟಿಂಗ್ ಬರೋದಕ್ಕೆ ಒಂದು 8 ತಿಂಗಳು ಮುಂಚೆ ಕತೆ ಹೇಳಿದರು. ಆಮೇಲೆ ನಾನು ಶೂಟಿಂಗ್ ಬಂದಿದ್ದು. ಈ ಮಧ್ಯದಲ್ಲಿ ಒಂದು ಸೀರೀಸ್ ಡೈರೆಕ್ಟ್ ಮಾಡ್ತಿದ್ದೆ. ಅಲ್ಲಿ ಅನಿರುದ್ಧ ಅಂತ ಒಬ್ಬ ಆ್ಯಕ್ಟ್ ಮಾಡಿದ್ದಾನೆ ಈ ಸಿನಿಮಾದಲ್ಲಿ. ಅವನು ಒಂದು 2-3 ಎಕ್ಸ್ಪೀರಿಯನ್ಸ್ ಹೇಳ್ದ ಚೈತನ್ಯ ಅವ್ರದ್ದು. ಅಂದರೆ ಚೈತನ್ಯ ಅವ್ರು ನನಗೊಂದು 25 ವರ್ಷದಿಂದ ಪರಿಚಯ ಆಲ್ಮೋಸ್ಟು. ಬಟ್ ಅವರ ಕೈ ಕೆಳಗಡೆ ನಾನು ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಫ್ರೆಂಡಾಗಿ ಗೊತ್ತು, ಡೈರೆಕ್ಟ್ರಾಗಿ ಗೊತ್ತು. ಸರಿ, ಅವನು ಅನಿರುದ್ಧ ಅನ್ನೋ ನಮ್ಮದ್ರಲ್ಲಿ ಆ್ಯಕ್ಟ್ ಮಾಡಿದವನು ಮೈಸೂರಲ್ಲಿ ಮಾತಾಡ್ತಾ ಅವನು ಭಯಂಕರ ಟೆಂಪರ್ಮೆಂಟ್ ಕಣಲ್ಲ, ಮೈಕೆ ಹೊಡೆದಾಕ್ಬಿಟ್ಟ ಅಂದ. ನಾನು ಇದೇನು ಈ ಹುಚ್ಚರ ಜೊತೆ ಯಾರಪ್ಪ ಕೆಲಸ ಮಾಡ್ತಾರೆ, ಇನ್ನು ಸುಮ್ಮನೆ ಸರಿ. ನಾನು ಆಮೇಲೆ ಫೋನ್ ಬಂದಿರಲಿಲ್ಲ ನನಗೆ. ಸರಿ ಬಿಟ್ರೇನೋ ನನ್ನ ಕ್ಯಾರೆಕ್ಟ್ರು, ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಇಲ್ಲ ಅಂತ. ಮತ್ತು ಆಮೇಲೆ ನೋಡಿದ್ರೆ ಇನ್ನೊಂದು ಸರ್ತಿ ಫೋನ್ ಬಂತು, ನಿಮ್ಮದು ನೆಕ್ಸ್ಟು ಈ ವೀಕಲ್ಲಿ ಬಂದ್ಬಿಡುತ್ತೆ ರೀ ಕ್ಯಾರೆಕ್ಟ್ರು ಅಂತ ಅಂದರು. ಸರಿ, ನಾನು ಅಂದ್ಕೊಂಡಿದ್ದೆ ಹೋಗೋದು ಮೊದಲನೇ ದಿವಸ ಅಕಸ್ಮಾತ್ ಇವ್ರು ಹೆಂಗೆ ಕೂತ್ಕೋತಿ ಹೆಂಗೆ ಹಾಡಿದ್ರೆ, ಇಲ್ಲ ಸರ್ ನಮ್ಗೆ ಯಾಕೋ ಈ ಕ್ಯಾರೆಕ್ಟ್ರು ನನಗೂ ಅದಕ್ಕೂ ಸರಿ ಹೋಗ್ತಾ ಇಲ್ಲ ಅಂತ ನಿಧಾನಕ್ಕೆ ಹೇಳಿ ತಪ್ಪಿಸ್ಕೊಂಡ್ಬಿಡೋಣ ಅಂತ ಇದ್ದೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಅಂದರೆ ನನಗೆ ಶ್ರುತಿ ಅವ್ರು ಯಾವಾಗಲೂ ಹೇಳೋರು ಚೈತನ್ಯ ಇಸ್ ಸಚ್ ಎ ಸ್ವೀಟ್ ಡೈರೆಕ್ಟರ್ ಅಂತ. ಅದು ಈ ಸರ್ತಿ ನನಗೆ ಸಾಬೀತಾಯಿತು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಪದ್ಮಾವತಿ ಅವ್ರದ್ದು ನಾನು ಶುಂಠಿಕೊಪ್ಪದಲ್ಲೂ ಗೋಣಿಕೊಪ್ಪದಲ್ಲೂ ಫಸ್ಟ್ ಡೇ ಶೂಟಿಂಗು. ಅಲ್ಲಿ ಚೈತನ್ಯ ಸರ್ ಪಕ್ಕದಲ್ಲಿ ನಾನು ಕೂತಿದ್ದೆ. ಇವ್ರು ಬಂದು ಕೂತರು. ಯಾರು ಇವರು ಒಂದು ಪ್ಯಾಂಟು ಒಂದು ಟೀ ಶರ್ಟ್ ಹಾಕ್ಕೊಂಡು ಬಂದು ಕೂತ್ಬಿಟ್ರು. ಇನ್ನು ನಾವು ಪ್ರೊಡ್ಯೂಸರ್ ಅಂದರೆ ಸಾಮಾನ್ಯವಾಗಿ ಒಂದು 2 ಬೌನ್ಸರು ಅದ್ರ ಜೊತೆ ಇನ್ನೊಂದಿಬ್ಬರು ಅಂತ. ಇವ್ರ ಪಾಡಿಗೆ ಇವ್ರು ಬಂದು ಕೂತರು. ಯಾರೋ ಇರಬೇಕು. ನಮಸ್ತೆ ಸರ್. ಹಾಂ ನಮಸ್ತೆ ಮೇಡಮ್. ಸರ್ ನಾನೇ ಪ್ರೊಡ್ಯೂಸರ್. ಹೌದಾ ಸರಿ. ಆಮೇಲೆ ರಿಜಿಸ್ಟರ್ ಆಗಿದ್ದು ಇವರೇ ಪ್ರೊಡ್ಯೂಸರು ಅಂತ. ಪದ್ಮಾವತಿ ಅವ್ರಿಗೆ, ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನನ್ನ ಕಾಸ್ಟ್ ಮಾಡಿದ್ದಕ್ಕೆ. ಮೌನಪ್ರಾಯ ಅನ್ನೋ ಪಾತ್ರದಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟ್ರು ಮತ್ತು ನೋಡಿದವರೆಲ್ಲ ಹೇಳಿದ್ದಾರೆ. ಜನ ಏನು ಹೇಳ್ತಾರೆ ನೋಡ್ಬೇಕು ಮೇಡಮ್. ಅಫ್ಕೋರ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೌನಪರಯಾಗಿ ನೀವು ಯಾವ ರೀತಿಯಾಗಿ ಅಫ್ಕೋರ್ಸ್ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀರಾ, ನಿಮ್ಮನ್ನು ನೋಡೋದಕ್ಕೆ ಹೇಳ್ಬೇಕು ಮೇಡಮ್. ನಾವು ಹಂಗೆ ಅಂದ್ಕೊಂಡ್ರೆ ಸುಮ್ಮನೆ ಮಾಡಿದ್ದೆಲ್ಲ ಅಡುಗೆ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ನೀವು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಾಕ್ತೀರ ಅಂತ ನಮಗೆ ಗೊತ್ತಿದೆ ಸರ್. ದಯವಿಟ್ಟು ಜೋರಾದ ಚಪ್ಪಾಳೆ ರಮೇಶ್ ಇಂದಿರಾ ಸರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್, ಥ್ಯಾಂಕ್ ಯು. ಅಂತೆ ಒಂದೊಂದು ವೆರೈಟಿ ಕ್ಯಾರೆಕ್ಟರ್ ಸಿಗ್ತಾ ಇದೆ ನನಗೆ. ಒಂದರಲ್ಲಿ ಜಡ್ಜ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ಏನೇನೋ ರೋಲ್ಸ್ ಕೊಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇದರಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಕಾಸ್ಟಿಂಗ್ ಮಾಡಲಿಕ್ಕೆ. ಯಾಕಂದರೆ ಚೈತನ್ಯ ಸರ್ ಫೋನ್ ಅಂದಿದ ತಕ್ಷಣ ತುಂಬ ಖುಷಿಯಾಗಿತ್ತು ನನಗೆ. ಯಾಕಂದರೆ ಈ ರೌಡಿಸಮ್ ತುಂಬ ಕಡೆ ನಾವು ಸ್ಲಮ್ಮಲ್ಲಿಂದ ನೋಡಿದ್ದೀವಿ, ಮತ್ತು ಆ ಕಥೆನ ಕೇಳಿದ್ದೀವಿ. ಮತ್ತು ಈ ಕ್ಯಾರೆಕ್ಟರ್ಗಳು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಾವಂದರು ಎಲ್ಲ ಆ ಥರ ಒಂದು ಸರೌಂಡಿಂಗ್ ಇತ್ತು. ಆ ವರ್ಡ್ ಇದ್ದಿದ್ದರಿಂದ ತುಂಬ ನನಗೂ ಖುಷಿಯಾಗಿತ್ತು. ಯಾವ ಒಂದು ಕುತೂಹಲ ಇತ್ತು. ಓಕೆ, ಒಂದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ದಿನಗಳು ಬರುವಾಗ ನಾವೆಲ್ಲ ಅವ್ರು ಹೇಳ್ದಂಗೆ ಚಿಕ್ಕ ಹುಡುಗರು, ಸಿನಿಮಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಷ್ಟೇ. ಇನ್ನು ಬೆಳೆದು ಬರ್ತಾ ಅದನ್ನು ಕಣ್ಣಲ್ಲಿ ನೋಡಿದ್ವಿ, ಕಿವಿಯಲ್ಲಿ ಕೇಳಿದ್ವಿ, ನ್ಯೂಸ್ ಪೇಪರ್ ನೋಡ್ತಾ ಇದ್ವಿ. ಸೊ ತಿರ್ಗಾ ಬಲರಾಮನ ದಿನಗಳು ಅನ್ನೋ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ತೋರಿಸಿ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಡ್ರ್ಯಾಗನ್ ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಡ್ರ್ಯಾಗನ್ ಮಂಜು ಸರ್. ಎಸ್ ಸರ್ ಪ್ಲೀಸ್. ಪ್ರೊಡ್ಯೂಸರ್ ಮೇಡಮ್ ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಷಯ, ಎಸ್ ಸರ್ ಪ್ಲೀಸ್ ಟೇಕ್ ಯುವರ್ ಟೈಮ್. ಫೈಟ್ನ ಸೇಫಾಗಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ವಿನೋದ್ ಸರ್. ಯಾಕಂದರೆ ಒಂದು ಚಿಕ್ಕ ಫಾಲಿಂಗ್ ಇತ್ತು, ಅದನ್ನು ಬೇಡ ನೀವು ಆರ್ಟಿಸ್ಟ್ ಇವಾಗ ಬೇಡ ನೀವು ಬೇರೆ ಕಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಡೂಪ್ ಹಾಕಿ ಮಾಡಿಸಿದ್ರು ಸರ್. ತುಂಬ ಧನ್ಯವಾದಗಳು ಈ ಕೇರ್ಗೆ. ಥ್ಯಾಂಕ್ ಯು ಸರ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಮೇಡಮ್, ಪೊಲೀಸ್ ಮೇಡಮ್ ಯಾವಾಗಾದ್ರೂ ಅಂತ ನನಗೆ ಗೊತ್ತಾಗಬೇಕು ಇದು ಈಗ. ದಯವಿಟ್ಟು ಜೋರಾದ ಚಪ್ಪಾಳೆ ಪದ್ಮಾವತಿ ಮ್ಯಾಮ್ಗೆ. ಮ್ಯಾಮ್, ಆಮೇಲೆ ತುಂಬ ಮಾತನಾಡೋದಿದೆ ನಿಮ್ಮ ಹತ್ರ. ಈ ಪೊಲೀಸ್ ಗೆಟಪ್ ಬಗ್ಗೆ ಕೂಡ ಮಾತಾಡ್ತೀನಿ. ಆದರೆ ಅದಕ್ಕೂ ಮೊದಲು ನಾವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಬಲರಾಮನ ದಿನಗಳು ಸಿನಿಮಾದ ಟೀಸರನ್ನು ನೀವು ಲಾಂಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಖಂಡಿತ. ಇವತ್ತಿನ ದಿನ ಎಲ್ಲರೂ ಈ ವೇದಿಕೆಗೆ ಬಂದಿರುವಂಥ ನಮ್ಮ ಡೈರೆಕ್ಟರ್ ಸರ್, ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಮತ್ತು ವಿನಯ್ ಸರ್, ತುಂಬ ಹೃದಯದ ಧನ್ಯವಾದಗಳು. ಮತ್ತು ರಮೇಶೇಂದ್ರವ್ರು ಸರ್, ವಿನಯ್ ಗೌಡ ಸರ್, ಮತ್ತು ನಮ್ಮ ಕವಿ ಆದಂಥ ಕವಿರಾಜ್ ಸರ್, ಪ್ರತಿಯೊಬ್ಬರಿಗೂ ನಮ್ಮ ಹಾಸನ ಡಿಸ್ಟಿಕ್ ಅಶ್ವಿನಿ ಸರ್, ಆಮೇಲೆ ಕಡೀಶ್ವರು, ಡ್ರಾಗನ್ ಮಂಜೂರು, ನಮ್ಮ ಸಿಂಗ್ಲಿ ಬಾಯ್ಸ್ ಪ್ರತಿಯೊಬ್ಬರು, ಮತ್ತು ಎಲ್ಲ ಅನಿಲ್ ಸಿದ್ದು, ಮತ್ತು ನಮ್ಮ
ಹರಿ ಹರಿದ ಹರಿ ಹರಿದಾಸ್ ಸಾರಿ ಹರಿದಾಸ್ ಸರ್, ಹಾಗೆ ನಮ್ಮ ಡೈರೆಕ್ಟರ್ ಸರ್ ಫ್ಯಾಮಿಲಿ ಬಂದಿದೆ, ಅಪ್ಪ ಅಮ್ಮ ಎಲ್ಲ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಎಲ್ಲ ಕಲಾವಿದರುಗಳಿಗೂ ದಯವಿಟ್ಟು ಸಮಯಾಭಾವ ಕಮ್ಮಿ ಇರೋದ್ರಿಂದ ಆಲೇ ನಮ್ಮ ಪ್ರೆಸ್ನವರು ಮಾಡ್ತಿದ್ದಾರೆ ಬೇಗ ಮುಗಿಸಿ ಅಂತ, ದಯವಿಟ್ಟು ಎಲ್ರೂ ಹೆಸ್ರು ತಗೊಳ್ಳಿಕ್ಕೆ ಆಗ್ತಿಲ್ಲ. ಮತ್ತು ನಮ್ಮ ನಿಶಾ ಮೇಡಮು ಮತ್ತು ಎಲ್ಲರೂ ಇಲ್ಲಿ ಈ ವೇದಿಕೆಗೆ ಎಲ್ಲ ಬಂದಿರುವಂಥ ಆರ್ಟಿಸ್ಟ್ಗಳು ಮತ್ತು ಕಲಾವಿದರುಗಳು ನಿಜಕ್ಕೂ. ಮತ್ತು ದೊಡ್ಡದಾಗಿ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಪ್ರೆಸ್ನವರು ನಮ್ಗೆ ಯಾವಾಗಲೂ ನಮ್ಮ ಸಮಯಕ್ಕೆ ಮತ್ತು ನಮ್ಮ ಕೆಲಸಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮ ಪ್ರವೀಣ್ ಎಲ್ಲವನ್ನು ನಿಭಾಯಿಸ್ತಿದ್ದಾರೆ. ದಯವಿಟ್ಟು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಅಚ್ಚುಕಟ್ಟಾಗಿ ಎಲ್ಲವನ್ನು ನಾವು ಯಾವುದೇ ಪ್ರೋಗ್ರಾಮ್ಗೆ ಕರೀಲಿ ಎಲ್ಲದಕ್ಕೂ ಬಂದು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಈ ವೇದಿಕೆಗೆ ಬಂದಿದ್ದೀರಾ. ನಿಜವಾಗ್ಲೂ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ, ನಾವು ಇದನ್ನೆಲ್ಲ ನೋಡಿದ್ದು ಶೂಟಿಂಗಲ್ಲೇ. ಏಕೆಂದರೆ ಪ್ರತಿಯೊಬ್ಬರೂ ನಾನು ಶೂಟಿಂಗಲ್ಲಿ ನೋಡ್ತಾ ಇದ್ದು. ಆ ಶೂಟಿಂಗ್ ವೇಳೆಯಲ್ಲಿ ನಾವು ಹೆಂಗಿದ್ದು ಅಂದರೆ, ಡೈರೆಕ್ಟರ್ ಸರ್ ಆಗಿರ್ಬೋದು, ವೇಣು ಸರ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ಗಳು ಎಲ್ಲರೂ ಒಂಥರ ಕಾಮಿಡಿ ಮಾಡಿಕೊಂಡು ಕಾಲೇಜ್ ಥರ ನಾವು ಇದ್ವಿ. ನಾವು ಯಾವತ್ತೂ ನಮಗೆ ಶೂಟಿಂಗ್ ಅಂತ ಜಾಗ ಅನ್ನಿಸ್ಲೇ ಇಲ್ಲ. ಒಂಥರ ಏನೋ ಕಾಲೇಜ್ ಟ್ರಿಪ್ ಬಂದಿದ್ದೀವಿ, ಇಲ್ಲೊಂಥರ ಎಂಜಾಯ್ ಮಾಡ್ತಾ ಇದ್ದೀವಿ. ನಾವು ಹಂಗೂ ಡೈರೆಕ್ಟರ್ ಸರ್ಗೆ ನಾನು ಎದುರ್ಕೋತಾ ಇದ್ದೀನಿ. ಕ್ಯಾರಮ್ ಬೋರ್ಡೆಲ್ಲ ಕೂಡ ಆಡ್ದಿದ್ದೀವಿ. ಅವ್ರು ಬೈತಾ ಇರೋರು, ಯಾರಪ್ಪ ಅಲ್ಲಿ ಸೌಂಡ್ ಮಾಡ್ತಾ ಇರೋರು ಅಂತಿದ್ರು. ನಾನು ನಮ್ಮ ರಮೇಶೇಂದ್ರ ಸರ್ ಹೇಳ್ದಾಗೆ ಗನ್ಮೇನ್ ಹಾಕ್ಕೊಂಡು ಇನ್ನೊಂದು ಬಂದಿದ್ರೆ ಪ್ರೊಡ್ಯೂಸರ್ ಅಂತ ಅನ್ನಿಸ್ತದೆ ಅಂತಲೇ ನಾನು ಆರ್ಡಿನರಿ ಮನುಷ್ಯನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು, ಮತ್ತು ನಮ್ಮ ಅನಿಲ್ ಸಿದ್ದು ಮತ್ತು ಹರಣು ಎಲ್ಲರ ಜೊತೆ, ಪುನೀತ್ ಅವ್ರ ಜೊತೆ ಎಲ್ಲರ ಜೊತೆನೂ ಕ್ಯಾರವನ್ಗೆ ಹೋದರೆ ಸಾಂಗ್ ಆಡೋದು, ಒಂಥರ ಕಾಮಿಡಿ ಮಾಡ್ಕೊಂಡು ಎಲ್ಲ ಥರ. ನಮ್ಮ ಹೆಣ್ಣಸರು ಅಷ್ಟೇ ಯಾವಾಗಲೂ ನಮಗೆ ಕಿಟ್ಲೆ ಮಾಡ್ತಾ ಇರೋರು, ಹಾವು ಬತ್ತು ಅಂತ ಎದುರಿಸೋದು. ಸಕಲೇಶ್ವರದಲ್ಲೆಲ್ಲ ತುಂಬ ನಮ್ಗೆ ಹೆಂಗಿತ್ತು ಅಂದ್ರೆ ಒಂದು ಬಾಂಧವ್ಯ ಒಂಥರ ಹೇಳಲಿಕ್ಕಾಗಲ್ಲ. ಅದೆಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿದ್ವಿ. ನಮ್ಮ ವಿನೋದ್ ಸರು ಅಷ್ಟೇ, ಸಟ್ಟಿ ಬಂದರೆ ಅದೊಂದು ಖುಷಿನೇ ಬೇರೆ ಇರೋದು. ಯಾವಾಗಲೂ ಒಬ್ಬ ಮಾಡ್ಕೊಂಡು ಎಲ್ರಿಗೂ ಒಂದು ಧೈರ್ಯ ಹೇಳ್ಕೊಂಡು ಎಲ್ಲ ಒಂದು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ದೀವಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಖಂಡಿತ ನಾನು ಯಾವಾಗಲೂ ನಿಮ್ಗೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತಿನ ಇದರಲ್ಲಿ ಎಷ್ಟೋ ಸಿನಿಮಾಗಳನ್ನು ನಾವು ನೋಡ್ತಾ ಇದ್ದೀವಿ, ಅರ್ಧದಲ್ಲೇ ನಿಂತು ಹೋಗ್ಬೋದು, ಇಲ್ಲ ಪ್ರೊಡ್ಯೂಸರ್ಗಾಗಲ್ಲ, ಡೈರೆಕ್ಟ್ರಿಗಾಗಲ್ಲ, ಆರ್ಟಿಸ್ಟ್ಗಾಗಲ್ಲ. ಆ ಸಮಸ್ಯೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವತ್ತೂ ಯಾರಿಂದನೂ ಕೂಡ ಬಂದಿಲ್ಲ. ನೀವೆಲ್ಲರೂ ನನಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಇದೇ ರೀತಿ ಸಪೋರ್ಟು ನಮಗೆ ಖಂಡಿತ ಲಾಸ್ಟ್ವರೆಗೂ ಉಳಿಲಿ ಅನ್ನೋದು ನಮ್ಮ ಆಸೆ. ಏಕೆಂದರೆ ಇಲ್ಲಿಗೆ ಮುಗಿಯೋದು ಬೇಡ ನಮ್ಮ ಬಾಂಧವ್ಯ. ಇನ್ನೂ ತುಂಬ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕಾಗಿದೆ, ನೀವು ಕೂಡ ನನ್ನ ಜೊತೆ ಕೆಲಸ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರದ್ದು ಹೀಗೆ ಇರಲಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ನನ್ನ ಮಗ ಶ್ರೇಯಸ್ ತುಂಬ ಇದಕ್ಕೆ ನಾನೇನಂತ ಕಷ್ಟಪಟ್ಟಿಲ್ಲ ಪ್ರೊಡ್ಯೂಸರ್ ಅಂತ ಅನ್ನಿಸ್ಕೊಳ್ಳಿಕ್ಕೆ. ಬಟ್ ಬಂಡವಾಳ ಹೂಡಿರ್ಬೋದಷ್ಟೇ. ದೈಹಿಕವಾಗಿ, ವೈಯಕ್ತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಗೂ ಇದಕ್ಕೆ ಸಪೋರ್ಟ್ ಮಾಡಿ ಅವನ ಕೆಲಸದಲ್ಲಿ ತುಂಬ ರಿಸ್ಕನ್ನು ಡೈರೆಕ್ಟರ್ ಸರ್ ಜೊತೆ ತೊಗೊಂಡು ಇಬ್ಬರೂ ಕಷ್ಟಪಟ್ಟು ಇದನ್ನು ಕೆಲಸ ಮಾಡಿದ್ದಾರೆ. ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಇಲ್ಲ. ಬಟ್ ನನ್ನ ಹತ್ರನೂ ಕೂಡ ಹಾಗಾಗಿ ಬಯಸ್ಕೊತಾ ಇರ್ತೇನೆ. ಬಜೆಟ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಅದನ್ನು ಕರೆಸ್ಬೇಕು, ಇದನ್ನು ಮಾಡಬೇಕು, ಅದು ನಾನು ಯಾಕಪ್ಪ ಇವಾಗಲೇ ನನಗೆ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಅದನ್ನು ಕೂಡ ಅವೆಲ್ಲನೂ ತಡ್ಕೊಂಡು ಬಟ್ ಸಖತ್ತು ರಿಸ್ಕನ್ನು ತಗೊಂಡು ಕೆಲಸ ಮಾಡಿದ್ದಾನೆ. ಅವನಿಗಿಂತ ದೊಡ್ಡ ವ್ಯಕ್ತಿ ಇನ್ಯಾರು ಅಂದರೆ ಅವರ ಪತ್ನಿ ಶ್ರೀಮತಿ. ಏಕೆಂದರೆ ಅವರು ಮದುವೆಯಾಗಿ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾನ ನಾವು ಮಧ್ಯದಲ್ಲೇ ಮದುವೆ ಅವ್ರದ್ದು ಆಯಿತು. ಅದಕ್ಕೆ ಆ ಹೆಣ್ಮಗಳು ಅವನಿಗೆ ಸಾಥ್ ಕೊಟ್ಕೊಂಡು ಪ್ರತಿ ಕ್ಷಣ ಪ್ರತಿ ದಿನ ಅವನಿಗೆ ಬೆನ್ನೆಲುಬಾಗಿ ನಿಂತಿರೋವಂಥಳು ಆ ಶ್ರೀಮತಿ ಲೇಖಾ ಶ್ರೇಯಸ್ ಅವರು. ಏಕೆ ಅಂದರೆ ಇವತ್ತು ನಾವು ನೋಡ್ತೀವಿ ಮದುವೆ ಆದ ವಸ್ತ್ರದಲ್ಲಿ ನಾವು ಆ ಅನಿಮಲ್ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು, ಆ ದೇವಸ್ಥಾನ. ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವ್ರು ಇದುವರೆಗೂ ಸಿನಿಮಾ ಕೆಲಸ ಒಂದು ಬಿಟ್ಟರೆ ಬೇರೆ ಏನೂ ಕೂಡ ಅವರು ಒಂದು ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ. ಏಕೆಂದರೆ ಪೂರ್ತಿ ಕೆಲಸದಲ್ಲಿ ತನ್ನ ಗಂಡ ಇದರಲ್ಲೇ ಮುಳುಗಿರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಾನು ಇದ್ದೀನಿ, ಧೈರ್ಯವಾಗಿ ನುಗ್ಗು, ಇದನ್ನು ಮಾಡು, ನಾವು ಆಮೇಲೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ ಅಂತ ಪ್ರತಿ ರಾತ್ರಿ ಪ್ರತಿ ಹಗಲು ಅವನಿಗೆ ಬೆನ್ನೆಲುಬಾಗಿ ನಿಂತಿರೋದು ನಮಗೆಲ್ರಿಗೂ ಖುಷಿ ಇದೆ. ದಯವಿಟ್ಟು ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅವರ ಗಂಡ ಹೆಂಡತಿಗೆ ಹೇಳ್ತೀನಿ. ಜವಾಬ್ದಾರಿನ ಇಬ್ಬರು ಕೂಡ ಓದ್ತಿದ್ದಾರೆ. ಮತ್ತು ಹಾಗೆ ನನ್ನ ಮಗ ಚಿಕ್ಕನು ಅವನು ಹೇಳ್ದ, ಅವನು ಸಿಂಗ್ಲಿ ಕ್ಯಾರೆಕ್ಟರ್ ಅನ್ನೋದು ಒಂದು ನನಗೆ ದೊಡ್ಡನು ಹೇಳ್ದ, ಚಿಕ್ಕನು ಹೇಳ್ದ, ಬೇಡ ಈ ಕ್ಯಾರೆಕ್ಟರ್ ನಾನು ಮಾಡಲ್ಲ ಅಂದ. ನಾನು ಹೇಳಿದೆ, ಮೊದಲನೇ ಹೆಜ್ಜೆಯಲ್ಲಿ ನಾವು ನೀನು ಒಬ್ಬ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾಗೆ ಆಯ್ಕೆ ಆಗಬೇಡ, ನೀನು ಒಬ್ಬ ಆರ್ಟಿಸ್ಟ್ ಆಗಿ ಇದಕ್ಕೆ ಆಯ್ಕೆ ಆಗಬೇಕು. ನೀನು ಮೊದಲನೇ ಹೆಜ್ಜೆಯಲ್ಲಿ ಇದೆಲ್ಲ ಕಷ್ಟಪಟ್ರೇ, ಇದನ್ನೆಲ್ಲ ನೋಡಿದ್ರೇ ಮುಂದೊಂದು ದಿನ ನಿನಗೆ ಭಗವಂತ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾನೆ, ನೀನು ಮಾಡಲೇಬೇಕು ಅಂತ ಹೇಳಿದಾಗ
ಖಂಡಿತ ಅವ್ನು ಒಪ್ಕೊಂಡ. ಬಟ್ ಅವ್ನ ದೊಡ್ಡ ಗುಣ ಏನು ಅಂದರೆ, ಒಂದು ದಿನ ನಮ್ಮ ಜೊತೆ ಕ್ಯಾರವನಲ್ಲಿ ಕೂತು ಊಟ ಮಾಡ್ತಿರ್ಲಿಲ್ಲ. ಪ್ರತಿ ದಿನ ಪ್ರತಿ ಹೆಜ್ಜೆಲೂ ಅವರ ಫ್ರೆಂಡ್ಸು, ಸಿಂಗ್ಲಿ ಹುಡುಗರ ಜೊತೆನೇ ಆದಿತ್ಯ ಶ್ರೀ ಮತ್ತು ಎಲ್ಲರೂ ಅವರ ಜೊತೆಲೇ ಇದ್ಕೊಂಡು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆನೇ ಜೀವನ ಕಳೀತಾ ಇದ್ದ. ಯಾವಾಗಲೂ ಅವನು ಒಂದು ದಿನವೂ ಕ್ಯಾರವನ್ಗೆ, ನನ್ನ ಪ್ರೊಡ್ಯೂಸರ್ ಮಗಾಗಿ ಅವನು ಒಂದು ದಿನ ಬರಲಿಲ್ಲ. ಅವನಿಗೂ ಕೂಡ ಅವನಿಗೆ ಈ ಕ್ಯಾರೆಕ್ಟ್ರು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಂದೆ, ನಿಮ್ಮೆಲ್ಲರ ಆಶೀರ್ವಾದದ ಮುಂದೆ ಇವಾಗ ನಾವು ಟ್ರೀಸರ್ ಲಾಂಚ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಈ ಸಿನಿಮಾಗೆ ತುಂಬ ಅದ್ಭುತವಾಗಿ ಈ ಸಿನಿಮಾ ನನಗೆ, ನಾನು ಕೂಡ ಒಂದು ಹೆಗಲು ತೊಟ್ಕೋತೀನಿ. ಇಂಥ ದೊಡ್ಡ ಸಿನಿಮಾನ ನಾವು ನಿಭಾಯಿಸಿದ್ದೀವಿ, ಮಾಡಿದ್ದೀವಿ, ನಿಮ್ಮ ಕಣ್ಣು ಮುಂದೆ ತಂದು ಇಟ್ಟಿದ್ದೀವಿ. ನೀವೆಲ್ಲರೂ ಈ ಸಿನಿಮಾಗೆ ಹಾರೈಸಿ ನಮಗೆ ಬೆನ್ನೆಲುಬಾಗಿ ನೀವೆಲ್ಲರೂ ಇರಬೇಕು ಅಂತ ನಾನು ಕೇಳ್ಕೊತಾ, ಖಂಡಿತ ಇನ್ನೂ ಕೆಲವು ಮಾತುಗಳು ಹಂಚ್ಕೊಳ್ಳೋದು ತುಂಬಾ ಇದೆ. ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಮುಂದೆ ದಿನದಲ್ಲಿ ನಾನು ಹಂಚ್ಕೋತೀನಿ. ಡೈರೆಕ್ಟ್ರು ಸರ್, ನನ್ನ ತುಂಬದು ಹೃದಯದ ಧನ್ಯವಾದಗಳು. ತುಂಬ ಅಚ್ಚುಕಟ್ಟಾಗಿ ಈ ಸಿನಿಮಾನ ಮುಗಿಸಿದ್ದೀರಿ. ವಿನೋದ್ ಸರ್, ಖಂಡಿತ ನಿಮ್ಮ ಪಾತ್ರದಲ್ಲಿ ಅದಕ್ಕೆ ಯಾವುದೇ ರೀತಿ ಮೋಸ ಆಗದಾಗೆ ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ಮುಗಿಸಿ ನನಗೆ ಕೊಟ್ಟಿದ್ದಾರೆ. ಯಾವುದೇ ಒಂದು ಲೊಕೇಶನ್ನಲ್ಲಿ ಯಾರೂ ಕೂಡ ಒಂದು ಸೆಕೆಂಡು ಲೇಟ್ ಮಾಡ್ದಂಗೆ ನನಗೆ ಸಪೋರ್ಟಾಗಿ ಎಲ್ಲರೂ ನಿಂತಿದ್ದಾರೆ. ವಿನಯಗೌಡ ಸರ್, ನಿಜವಾಗ್ಲೂ ನಾನು ಚಿರಋಣಿ. ಮತ್ತು ನಮ್ಮ ರಮೇಶೇಂದ್ರ ಅವರು, ನಾನು ಡಬ್ಬಿಂಗಲ್ ಟೈಮಲ್ಲಿ ಅವ್ರಿಗೆ ಹೋಗಿದ್ದೆ. ಅವರು ಆ ಡಬ್ಬಿಂಗ್ ನೋಡಿ ನಾನು ಶಾಕ್ ಆಗಿಬಿಟ್ಟೆ. ನಿಜ ಈ ಥರ ತುಳು ಭಾಷೆಯಲ್ಲಿ ಮಾಡೋದು ಎಷ್ಟು ಕಷ್ಟ ಇದೆ. ಒಂದು ಸರಿ ಅವರು ಹೇಳಿಸ್ಕೊಳ್ಳೇ ಇಲ್ಲ. ಅಂಥ ಆರ್ಟಿಸ್ಟು, ಅಂಥ ಕಲಾವಿದರು ನನ್ನ ಸಿನಿಮಾದಲ್ಲಿ ಇದೆಲ್ಲ ಬಂದಿರೋದು ನನ್ನ ಮಗನ ಅದೃಷ್ಟ ಅಂತ ಹೇಳ್ಕೊತೀನಿ. ನಾನು ಇಂಥ ಸಿನಿಮಾನ ಮಾಡಿರೋದಕ್ಕೆ, ಇಂಥ ದೊಡ್ಡ ಸಿನಿಮಾನ ನಿಭಾಯಿಸಿದ್ದೀವಿ, ನಿಮ್ಮ ಕಣ್ಮುಂದೆ ಇಟ್ಟಿದ್ದೀವಿ. ನೀವೆಲ್ಲರೂ ಬಂದು, ಈಗ ಹೆಂಗಾಗಿದೆ ಅಂದರೆ ಅಡುಗೆ ರೆಡಿ ಮಾಡಿ ಇಟ್ಟಿದ್ದೀವಿ, ನೀವೆಲ್ಲರೂ ಬಂದು ಊಟ ಮಾಡಲಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೋ, ಹಾಗೆ ಈ ಸಿನಿಮಾನ ನಿಮ್ಮ ಮುಂದೆ ಇಷ್ಟು ಚೆನ್ನಾಗಿ ಇಟ್ಟಿದ್ದೀನಿ, ನೀವೆಲ್ಲರೂ ಬಂದು ನೋಡಲಿಲ್ಲ ಅಂದರೆ ಅದು ನಮಗೆ ತುಂಬ ಬೇಜಾರಾಗುತ್ತೆ. ಅಂಥ ಸಿನಿಮಾನ ನಿಮ್ಮೆಲ್ಲರ ಮುಂದೆ ನಾನು ಇಟ್ಟಿದ್ದೀನಿ. ದಯವಿಟ್ಟು ಈ ಹೆಣ್ಣು ಮಗಳು ಒಬ್ಬ ಮಗನ್ನ ಕಟ್ಕೊಂಡು ಒಂದು ದೊಡ್ಡ ಮಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೆ ಸಪೋರ್ಟ್ ಮಾಡಿ ಆಶೀರ್ವಾದಿಸಿ ಅಂತ ಕೇಳ್ತಾ, ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕ್ಕೆ ಆಮೇಲೆ ಸಾರಿ, ನಮಗೆ ಒಬ್ಬ ಹೆಣ್ಮಗಳಾಗಿ ಶರ್ಮಿಳಾ ನಮ್ಮ ಪ್ರತಿ ಸಮೀರಾ ಸಾರಿ ಎಲ್ಲ ಪ್ರೋಗ್ರಾಮಲ್ಲೂ ನಮಗೆ ಒಂದೇ ಈವೆಂಟಲ್ಲಿ ನಮ್ಗೆ ಅನುಶ್ರೀ ಮಾಡಿಕೊಟ್ಟಿತ್ತು ಬ್ಯಾನರ್ ಲಾಂಚ್ ದಿನ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಸಮೀರಾ ಸಾರಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಒಬ್ಬರು ಹೆಣ್ಮಗಳಾಗಿ ಈ ವೇದಿಕೆ ನಡೆಸೋದು ಅಷ್ಟು ಈಸಿ ಅಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ಮನಸ್ಸನ್ನು ಗೆಲ್ಲಿಸಿ ಈ ವೇದಿಕೆಯಿಂದ ಕಳಿಸ್ತಾರೆ ಮಾತಾಡಿ. ದಯವಿಟ್ಟು ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗೆ ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ಇವಾಗ ಕೆಲವು ಟೈಮಲ್ಲಿ, ಇವಾಗ ಕೆಲವು ಕ್ಷಣಗಳಲ್ಲಿ ಟ್ರೀಸರ್ ಲಾಂಚ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಆನಂದ ಪಡಿ. ಥ್ಯಾಂಕ್ ಯು, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಟೀಸರ್ ಬಂದಾಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಎಲ್ರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು, ಬೀಟ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಪ್ರೆಸ್ಸು ಆ್ಯಂಡ್ ಎಲ್ರಿಗೂ, ಆ್ಯಂಡ್ ಹಾಗೆ ಬಲರಾಮನ ದಿನಗಳು ಎಲ್ಲ ನಮ್ಮ ಇಡೀ ತಂಡ ಇಲ್ಲಿದೆ. ಹಾಗೆ ನಮ್ಮ ಚೈತನ್ಯ ಸರ್ ಅವರ ತಂದೆ ತಾಯಿ ಆಶೀರ್ವಾದ, ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸಿನಿಮಾ ಇವತ್ತು ಟೀಸರ್ ನೋಡಿದ್ದೀರಾ. ನಾನು ಹೆಚ್ಚಿಗೆ ಮಾತಾಡೋಲ್ಲ, ಯಾಕಂದರೆ ಟೀಸರು ಬಂದು ಜನ ಮಾತಾಡಬೇಕು, ನಾವೇ ಮಾತಾಡಬಾರ್ದು. ಸೊ ಹಾಗಾಗಿ ಈ ಟೀಸರ್ ಬಗ್ಗೆ ಜನರಿಗೆ ಬಿಡ್ತೀವಿ. ಸೊ ಇವತ್ತು ಲಾಂಚ್ ಆಗಿದೆ. ಸೊ ಅವ್ರು ಇಷ್ಟಪಟ್ಟರೆ ತೊಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ತಿರ್ಗಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಬೇಡ, ಯಾಕಂದರೆ ಮುಂದೆ ತುಂಬ ಕೆಲಸಗಳಿದೆ, ಇನ್ನೂ ಭಾಳಷ್ಟು ಕೆಲಸಗಳಿದೆ, ಎಲ್ಲ ಕಡೆ ಡಿವೈಡ್ ಆಗಿದೆ. ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು. ಸೊ ಹಾಗಾಗಿ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಸುಮಾರು ಜನ ಇವತ್ತು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಆದರೆ ಥಿಯೇಟ್ರಿಗೆ ಜನರನ್ನ ಕರೆಸೋಂಥ ತಾಕತ್ತಿರೋದು ಸಿನಿಮಾಗೆ ಒಂದಕ್ಕೆ ಮಾತ್ರ. ಆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನರನ್ನ ಆಟೋಮ್ಯಾಟಿಕ್ಕಾಗಿ ಕರ್ಕೊಂಬರುತ್ತೆ. ಅದಕ್ಕೆ ಎಕ್ಸಾಂಪಲ್ ನನ್ನ ಸಿನಿಮಾ ಮಾದೇವ. ಸೊ ಸುಮಾರು ಜನ ಇವತ್ತು ಎಲ್ರಿಗೂ ಗೊತ್ತಿದೆ, ಸೊ ಭಾಳಷ್ಟು ಜನ, ಯಾಕಂದರೆ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲೇ ಇದ್ದೀರಾ. ಅಷ್ಟು ಈಸಿ ಅಲ್ಲ ಸಿನಿಮಾ ನಾರ್ಮಲಾಗೆಲ್ಲ ತೊಗೊಂಡೋಗೋದು. ಇದೇ ಬಿಲ್ಡಿಂಗಲ್ಲಿ, ಇದೇ GT ಮಾಲಲ್ಲಿ PVR ಇದೆ. ಸೊ 7 ವಾರ ಸಿನಿಮಾ ನಡೀತಾ ಇತ್ತು.
ಜಯಂತ್ ಅಂತ ಒಬ್ಬರು ನನಗೆ ಪ್ರತಿ ದಿನಾನೂ ಕಾಲ್ ಮಾಡಿ, ಅಣ್ಣ ಚೆನ್ನಾಗಿ ಓಡ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತೇಳಿ ಎವ್ರಿ ಸ್ಯಾಟರ್ಡೆ ಸಂಡೇ ಆದರೆ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಇದೇ ವೇದಿಕೆ ಮೇಲೆ 25 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ, ಬೇರೆ ಒಂದು ವೇದಿಕೆ ಮೇಲೆ 50 ದಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಯಾವುದೇ ಒಂದು ಗಿಮಿಕ್ಸ್ ಇಲ್ಲದೆ, ಯಾವುದೇ ಎಕ್ಸ್ಟ್ರಾ ಪುಷ್ ಮಾಡದೆ, ನ್ಯಾಚುರಲ್ ಆಗಿ ಜನ ಇಷ್ಟಪಟ್ಟು ಥಿಯೇಟ್ರಿಗೆ ಬಂದು ನೋಡಿದಂಥ ಸಿನಿಮಾ. ಅದೇ ಹಾದಿಯಲ್ಲಿ ಅದಕ್ಕಿಂತ ಇನ್ನೂ ಒಂದು ದುಪ್ಪಟ್ಟು 100ರಷ್ಟು ಈ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಜನ ಆಟೋಮ್ಯಾಟಿಕ್ ಆಗಿ ಭಾಳಷ್ಟು ಜನ ಎಲ್ಲರೂ ಕೇಳ್ತಿದ್ರು ಗೆಸ್ಟ್ ಯಾರು, ಇವ್ರು ಯಾರು, ಅವ್ರು ಯಾರು ಅಂತ. ಸಿನಿಮಾನೇ ನಮ್ಮ ಗೆಸ್ಟು. ಈ ಸಿನಿಮಾ ಖಂಡಿತ ಕರ್ಕೊಂಬರುತ್ತೆ ಆಡಿಯನ್ಸ್ನ, ಆ ನಂಬಿಕೆ ನನಗಿದೆ. ಹಾಗೆ ಭಾಳಷ್ಟು ತುಂಬ ದೊಡ್ಡ ವೆಚ್ಚದಲ್ಲಿ ಸಿನಿಮಾ ಮಾಡಿರೋದಂಥ ಪದ್ಮಮ್ಮ ಅವರು ಆ್ಯಂಡ್ ನಮ್ಮ ಶ್ರೇಯಸ್ ಆಗಲಿ, ತೇಜು ಆಗಲಿ, ಜಯರಾಮ್ ಸರ್ ಆಗಲಿ, ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಈ ಒಂದು ಟೈಮಲ್ಲಿ, ಇವತ್ತು ಗೊತ್ತಿದೆ ನಿಮ್ಗೆ ಇಂಡಸ್ಟ್ರಿ ಸ್ವಲ್ಪ ಲೋ ನಡೀತಿದೆ, ಆ ಒಂದು ಟೈಮಲ್ಲಿ ಇಷ್ಟು ದೊಡ್ಡ ಬಡ್ಜೆಟಲ್ಲಿ ಸಿನಿಮಾ ಮಾಡೋದು ಕಷ್ಟ ಇದೆ. ಅಚ್ಚುಕಟ್ಟಾಗಿ ಮುಗಿಸಿ ಇವತ್ತು ರಿಲೀಸಿಗೆ ರೆಡಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಆ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗೆ ಈ ಸಿನಿಮಾ ಖಂಡಿತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೆಯದಾಗತ್ತಮ್ಮ. ಆ್ಯಂಡ್ ಚೈತನ್ಯ ಸರ್ ಅವರು ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ ಡೈರೆಕ್ಟರ್. ಆ್ಯಂಡ್ ಆಗಲೇ ಕವಿರಾಜ್ ಸರ್ ಅವರೆಲ್ಲ ಹೇಳ್ತಿದ್ರು, ಆ್ಯಂಡ್ ರಮೇಶೇಂದ್ರ ಸರ್ ಹೇಳಿದ್ರು, ಅವರು ಟೆಂಪರ್ ಭಾಳ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ನಾನು ಆದ್ರಿಂದ ಆಫ್ಕೋರ್ಸ್ ಟೆಂಪರ್ ನೋಡಿದ್ದೀನಿ, ಬಟ್ ನಾನು ಅಂದ್ಕೊಂಡಿದ್ದು ಬರಲೇಬೇಕು, ನಾನು ಅಂದ್ಕೊಂಡಿದ್ದು ಹೇಗೆ ಬೇಕಾದರೂ ಬರಲಿ ಅನ್ನೋದು ಒಂದು ಕ್ಯಾಟಗರಿ. ಆದರೆ ನಾನು ಅಂದ್ಕೊಂಡದ್ದು ಬರಲೇಬೇಕು ಅಂದರೆ 100% ಇದೇ ಥರ ಇರ್ತಾರೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಐ ಫೆಲ್ಟ್, ನಾನು ಅವ್ರನ್ನ ಯಾವಾಗಲೂ ಬುದ್ಧಿಜೀವಿ ಅಂತ ಕರಿತಿರ್ತೀನಿ. ಭಾಳ ಒಂದು ಬುದ್ಧಿವಂತರು. ಈ ಸಿನಿಮಾ ಯಾವುದೇ ಒಂದು ನಾವು ಏನು ಅಂದ್ಕೊತೀವಿ, ಒಂದು ಆ್ಯಕ್ಷನ್ ಸಿನಿಮಾ, ಒಂದು ಅಂಡರ್ವರ್ಲ್ಡ್ ಸಿನಿಮಾ ಅಂದರೆ ಬ್ಲಡ್ ಶೆಡ್ ತುಂಬ ಇರುತ್ತೆ ಅಥವಾ ತುಂಬ ವಲ್ಗರ್ ಡೈಲಾಗ್ಸ್ ಇರುತ್ತೆ ಅಂತ. ಅದು ಯಾವುದೇ ಇಲ್ಲದೆ ಒಂದು ಕ್ಲಾಸ್ ಆಗಿ, ಒಂದು ಕಲ್ಟಾಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಚೈತನ್ಯ ಸರ್ ಕಡೆಯಿಂದನೇ ಆಗುತ್ತೆ ಅಂತ ನನಗೆ. ಆ್ಯಂಡ್ ಭಾಳಷ್ಟು ಜನ ಎಲ್ಲ ಆರ್ಟಿಸ್ಟ್ ಇದ್ದೀರಾ, ರೈಟ್ ಫ್ರಮ್ ರಮೇಶೇಂದ್ರ ಸರ್ ಆ್ಯಂಡ್ ವಿನಯ್ ಅವರು, ಅವ್ರ ಫ್ಯಾಮಿಲಿ, ಆ್ಯಂಡ್ ನಮ್ಮ ಕವಿರಾಜ್ ಸರ್ ಅವರು ಕವಿಗಳು, ಆ್ಯಂಡ್ ನಮ್ಮ ಪ್ರಮೋದ್ ಸರ್, ಆ್ಯಂಡ್ ನಮ್ಮ ನಾಗಾರ್ಜುನ್ ಸರ್, ಆ್ಯಂಡ್ ನಮ್ಮ ಡ್ರ್ಯಾಗನ್ ಮಂಜು ಅವರು, ನಮ್ಮ ವಿಶ್ವ ಅವರು ಯಾಕೆ ಕರೆದಿಲ್ಲ, ವಿಶ್ವ ಅವರು ಇದ್ದಾರೆ. ಆ್ಯಂಡ್ ನಮ್ಮ ಚಾಮರಾಜಪೇಟೆ ಗ್ಯಾಂಗು ಎಲ್ಲರೂ ಕೂತಿದ್ದಾರೆ. ಭಾಳಷ್ಟು ಜನ ಇದ್ದಾರೆ, ಕಲಾವಿದರೆಲ್ಲೇ ಇದ್ದಾರೆ. ಸೊ ಎಲ್ಲರೂ ಇನ್ನು ಮುಂದೆ ನೆಕ್ಸ್ಟು ಟ್ರೈಲರು, ಟೀಸರ್ಗೆಲ್ಲ ಕರಿತೀವಿ, ಯಾಕಂದರೆ ಸಮಯ ಕಮ್ಮಿ ಇರೋದ್ರಿಂದ. ಆ್ಯಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಭಾಳಷ್ಟು, ಯಾಕಂದರೆ ಈ ಸಿನಿಮಾಗೆ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದರು. ಭಾಳ ಬ್ಯೂಟಿಫುಲ್ ಆಗಿ ಇದನ್ನು ಮ್ಯಾನೇಜ್ ಮಾಡಿ ತೊಗೊಂಬಂದರು. ಸೊ ಮುಂದೆ ಭಾಳಷ್ಟು ಇದೆ, ಮಾತಾಡೋಕ್ಕಿದೆ. ಹಾಗೆ ನಮ್ಮ ಶ್ರೇಯಸ್ಸು ಯಂಗಸ್ಟ್ ಪ್ರೊಡ್ಯೂಸರು ಭಾಳ ಟೆನ್ಷನ್ನು, ಟೆಂಪರ್ಮೆಂಟ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದಾರೆ. ಆಮೇಲೆ ಆ ಹುಡುಗನಿಗೆ ಒಂದು ಅನುಭವದ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಸಣ್ಣ ಹುಡುಗ, ಬಟ್ ಎಲ್ಲೋ ಒಂದು ಕಡೆ ಹೇಳ್ತಾಯಿದ್ರು, ನಾನು ಒಂದೇ ಒಂದು ಸಿನಿಮಾದಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ, ಈ ಒಂದು ಸಿನಿಮಾ ಒಂದು ಅನುಭವ ಸಾಕು, ನಾನು ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳಿದ್ರು. ಒಂದೇ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ಸುಮಾರು 75 ಸಿನಿಮಾ ಪರಭಾಷೆ ಸಿನಿಮಾಗಳು ಮಾಡಿರ್ತಾರೆ. ಅದರಲ್ಲಿ 43-44 ಸಿನಿಮಾ ತೆಲುಗುವಲ್ಲೇ ಮಾಡಿರ್ತಾರೆ. ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿರ್ತಾರೆ. ಈ ತಮಿಳು, ತೆಲುಗು, ಹಿಂದಿ, ಮಲಯಾಳಮ್ಮು, ಅದಾದ ಮೇಲೆ 150 ಸಿನಿಮಾ ಹೀರೋ ಆಗಿ ಮಾಡಿರ್ತಾರೆ ಕನ್ನಡದಲ್ಲಿ. ಪ್ಲಸ್ 450 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ, ಡೈರೆಕ್ಷನ್ನಲ್ಲಿ ಸೈ ಅನ್ಸ್ಕೊಂಡು, ಪ್ರೊಡಕ್ಷನಲ್ಲಿ ಸೈ ಅನ್ಸ್ಕೊಂಡು, ಎಲ್ಲದರಲ್ಲೂ ಸೈ ಅನ್ಸ್ಕೊಂಡು ಇದ್ದಿದ್ದ ವ್ಯಕ್ತಿ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರು. ಅವರೇ ನನ್ನ ಹತ್ರ ಹೇಳೋರು, ನನಗೆ ಇನ್ನೂ ಸಿನಿಮಾನೇ ಅರ್ಥ ಆಗಿಲ್ಲ ಮಗನೇ ಅಂತ ಹೇಳಿ. ಒಂದು ಸಿನಿಮಾದಲ್ಲಿ ಅರ್ಥ ಆಗಲ್ಲ ಫಸ್ಟ್, ತುಂಬ ಇದೆ, ಇನ್ನು ಮುಂದಕ್ಕೆ ತುಂಬ ಇದೆ ಖಂಡಿತ. ಭಾಳಷ್ಟು ಜನ ಬರ್ತಾರೆ, ಹೋಗ್ತಾರೆ, ಬರ್ತಾನೇ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆದರೆ ಫಸ್ಟಿಂದ ಲಾಸ್ಟ್ವರೆಗೂ ಯಾರಿದ್ದಾರೋ ದಯವಿಟ್ಟು, ಯಾಕಂದರೆ ಇದು ಗುಂಪು, ನಮ್ಮ ಗುಂಪಲ್ಲೇ ಇರೋಣ, ಯಾವತ್ತು ಒಗ್ಗಟ್ಟಾಗಿರೋಣ. ಎಲ್ಲ ಇಲ್ಲಿಂದ ಸಿನಿಮಾ ರಿಲೀಸಿಗೆ ಬರ್ತಿದ್ದೀರಲ್ಲ, ಇನ್ನೂ ಒಂದಿಷ್ಟು ಬೇರೆ ಜನರನ್ನ ನೋಡ್ತೀರ. ಸೂಕ್ಷ್ಮವಾಗಿ ಪ್ರತಿ ಹೆಜ್ಜೆನ
ಅಳತೆ ಮಾಡಿ ಇಡಿ. ಯಾಕಂದರೆ ನಮ್ಮನ್ನು ನಂಬ್ಕೊಂಡು ನೀವು ಲಕ್ಷ ಅಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಹಾಕಿದಿರ ಬಂಡವಾಳ. ಅದನ್ನು ವಾಪಸ್ ಕೊಡ್ಸೋ ಜವಾಬ್ದಾರಿ ನಂದಾಗಿರುತ್ತೆ, ನಮ್ಮ ಡೈರೆಕ್ಟರ್ಗೆ ಆಗಿರುತ್ತೆ, ನಮ್ಮ ಇಡೀ ತಂಡದಾಗಿರುತ್ತೆ. ಸೊ ಒಳ್ಳೆಯದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಖಂಡಿತ ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ಕೈ ಬಿಡೋಲ್ಲ, ಖಂಡಿತ ತಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಸಮೀರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಜಾಗದ ನಮ್ಮ ನವರಸನ್ ಸಾಹೇಬರು ಇನ್ನೂ ಇಲ್ಲ. ಆ್ಯಂಡ್ ಐ ಥ್ಯಾಂಕ್ ಒನ್ ಮೋರ್ ಥಿಂಗ್, ಎಲ್ಲ ಆರ್ಟಿಸ್ಟ್ಗಳನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಮುಂಚೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಹುಡುಗರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಕಿರಣ್ ಶಿವು ಆಗಲಿ, ಆಮೇಲೆ ನಮ್ಮ ಸ್ಮಿತಾ ಆಗಲಿ, ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಯಾಕಂದರೆ ಅವರು ಒಂದು ದೊಡ್ಡ ಬಲ ನಮಗೆ. ಮುಂದಕ್ಕೆ ಸಿನಿಮಾ ಬಗ್ಗೆ ಆಗಲಿ, ಟ್ರೈಲರ್ ಬಗ್ಗೆ ಆಗಲಿ, ಇದು ಇನ್ನೂ ಸಾಂಗ್ಸ್ಗಳೆಲ್ಲ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.